ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಬಾನು ಮುಸ್ತಾಕ್ ಇವರು ಬರೆದ ಜೀವಿಸಲು ನನಗಿಷ್ಟು ಪ್ರೀತಿ ಬೇಕು ಅನ್ನುವಂಥ ಕವಿತೆಯನ್ನು ನೋಡೋಣ. ಕವಿತೆಯ ಭಾವಾರ್ಥ ಕೂಡ ನೋಡೋಣ. ಮೊದಲಿಗೆ ನಾವು ಬಾನು ಮುಸ್ತಾಕ್ ನಿಮಗೆಲ್ಲ ತಿಳಿದಿದೆ, ಆದರೂ ಕೂಡ ಅವರ ಪರಿಚಯವನ್ನು ಒಮ್ಮೆ ನೋಡಿಬಿಡೋಣ. ಬಾನು ಮುಸ್ತಾಕ್ ಕನ್ನಡದ ಬರಹಗಾರ್ತಿ, ಕಾರ್ಯಕರ್ತೆ ಮತ್ತು ವಕೀಲೆ. ದೀಪಾ ಬಸ್ತಿ ಅನುವಾದಿಸಿದ ಇವರ ಸಣ್ಣ ಕಥೆಗಳ ಆಯ್ದ ಭಾಗವಾದ ಹಾರ್ಟ್ ಲ್ಯಾಂಪ್ ಅಂದರೆ ಎದೆಯ ಹಣತೆ ಈ ಕೃತಿಗೆ 2025 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸಂದಿದೆ. ಮುಷ್ತಾಕ್ ಈ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಬರಹಗಾರ್ತಿ. ದೀಪಾ ಬಸ್ತಿ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಅನುವಾದಕಿ ಮತ್ತು ಇದು ಬಹುಮಾನವನ್ನು ಗೆದ್ದ ಮೊದಲ ಸಣ್ಣ ಕಥಾ ಸಂಕಲನವಾಗಿದೆ. ಬಾನು ಅವರು ಹಾಸನದಲ್ಲಿ ಏಪ್ರಿಲ್ 3ರಂದು 1948 ಈ ಇಸವಿಯಲ್ಲಿ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದರು. 8 ವರ್ಷದವಳಿದ್ದಾಗ ಇವರನ್ನು ಶಿವಮೊಗ್ಗದಲ್ಲಿರುವ ಕನ್ನಡ ಭಾಷೆಯ ಮಿಷನರಿ ಶಾಲೆಗೆ 6 ತಿಂಗಳಲ್ಲಿ ಕನ್ನಡ ಓದಲು ಮತ್ತು ಬರೆಯಲು ಕಲಿಯಬೇಕು ಎಂಬ ಷರತ್ತಿನ ಮೇಲೆ ಸೇರಿಸಲಾಯಿತು. ಕೆಲವು ದಿನಗಳ ಶಾಲೆಯ ನಂತರ ಬರೆಯಲು ಪ್ರಾರಂಭಿಸುವ ಮೂಲಕ ಅವರು ನಿರೀಕ್ಷೆಗಳನ್ನು ಮೀರಿದರು. ನಂತರದಲ್ಲಿ ಲಂಕೇಶ್ ಪತ್ರಿಕೆಯ ವರದಿಗಾರರಾಗಿದ್ದರು ಮತ್ತು ಕೆಲವು ತಿಂಗಳುಗಳ ಕಾಲ ಬೆಂಗಳೂರಿನಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೆಲಸ ಮಾಡಿದರು. 1980ರ ದಶಕದಿಂದಲೂ ಮುಸ್ತಾಕ್ ಕರ್ನಾಟಕದಲ್ಲಿ ಮೂಲಭೂತವಾದ ಮತ್ತು ಸಾಮಾಜಿಕ ಅನ್ಯಾಯಗಳನ್ನು ದುರ್ಬಲಗೊಳಿಸಲು ಕೆಲಸ ಮಾಡುವ ಕಾರ್ಯಕರ್ತ ಚಳವಳಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ಬರವಣಿಗೆಯಲ್ಲಿ ಆಸಕ್ತಿ ಹೊಂದಿದ್ದ ಇವರು ತನ್ನ ಭಾವನೆಗಳು ಮತ್ತು ಅನುಭವಗಳನ್ನು ಅನ್ವೇಷಿಸಲು ಬರವಣಿಗೆಯತ್ತ ತಿರುಗಿದರು. ಇವರ ಬರವಣಿಗೆ ಬಹುಪಾಲು ಮಹಿಳೆಯರ ಸಮಸ್ಯೆಗಳನ್ನು ಕೇಂದ್ರೀಕರಿಸಿವೆ. ಮುಷ್ತಾಕ್ ಅವರು 6 ಸಣ್ಣ ಕಥೆಗಳ ಸಂಕಲನಗಳು, 1 ಕಾದಂಬರಿ, 1 ಪ್ರಬಂಧಗಳ ಸಂಕಲನ ಮತ್ತು 1 ಕವನ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಅವರ ಕೃತಿಗಳನ್ನು ಉರ್ದು, ಹಿಂದಿ, ತಮಿಳು ಮತ್ತು ಮಲಯಾಳಂ, ಇಂಗ್ಲಿಷ್ ಭಾಷೆಗಳಿಗೆ ಅನುವಾದಿಸಲಾಗಿದೆ. ಅವರ ಕರಿನಾಗರಗಳು ಕಥೆಯನ್ನು 2003ರ ಕನ್ನಡ ಚಲನಚಿತ್ರ ಹಸೀನಾಗೆ ಗಿರೀಶ್ ಕಾಸರವಳ್ಳಿ ಅಳವಡಿಸಿಕೊಂಡಿದ್ದಾರೆ. ಹೆಜ್ಜೆ ಮೂಡಿದ ಹಾದಿ, ಬೆಂಕಿ ಮಳೆ, ಎದೆಯ ಹಣತೆ, ಸಫೀರ, ಬಡವರ ಮಗಳು ಹೆಣ್ಣಲ್ಲ ಇವು ಕಥಾ ಸಂಕಲನಗಳು. ಕುಬ್ರಾ ಇದು ಕಾದಂಬರಿಯ ಹೆಸರು. ಇಬ್ಬನಿಯ ಕಾವು ಲೇಖನಗಳ ಸಂಕಲನ. ಒದ್ದೆ ಕಣ್ಣಿನ ಬಾಗಿನ ಇವು ಕವನ ಸಂಕಲನ. ಹಾಗೆ ಇವರಿಗೆ ಅನೇಕ ಪ್ರಶಸ್ತಿಗಳೂ ಕೂಡ ಲಭಿಸಿವೆ. ಅವುಗಳಲ್ಲಿ ಮುಖ್ಯವಾದದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗಳು ಲಭಿಸಿವೆ. ವಿದ್ಯಾರ್ಥಿಗಳೇ, ಇವಿಷ್ಟು ಬಾನು ಮುಸ್ತಾಕ್ ಇವರ ಪರಿಚಯ. ಈಗ ನಾವು ಜೀವಿಸಲು ನನಗಿಷ್ಟು ಪ್ರೀತಿ ಬೇಕು ಅನ್ನುವಂಥ ಈ ಕವಿತೆಯ ಆಶಯವನ್ನು ನೋಡೋಣ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಹೆಣ್ಣನ್ನು ದೇವತೆ ಎಂದು ಗೌರವಿಸುವಂತಹ ಈ ಒಂದು ನಾಡಿನಲ್ಲಿ ಅವಳಿಗೊಂದಿಷ್ಟು ಸ್ವಾತಂತ್ರ್ಯವನ್ನು ನೀಡದೇ ಇರುವಂತಹ ಒಂದು ವಾಸ್ತವತೆಯ ಮೇಲೆ ಬೆಳಕು ಚೆಲ್ಲುವಂತಹ ಕವನ ಇದಾಗಿದೆ. ನಿಜವಾಗಿ ಕಾವ್ಯಗಳಲ್ಲಿ ಹೆಣ್ಣನ್ನು ವರ್ಣಿಸಿರುವುದಕ್ಕೂ ನಿಜ ಬದುಕಿನಲ್ಲಿ ಅವಳ ಅವಸ್ಥೆಗೂ ಇರುವಂತಹ ಒಂದು ತೌಲನಿಕ ನೋಟ ಈ ಕವಿತೆಯಲ್ಲಿದೆ. ಗಂಡಿನ ರಕ್ಷಣೆಯ ರೇಖೆಯೊಳಗೆ ಬಂಧಿಯಾಗಿರುವ ಹೆಣ್ಣು ಒಂದು ವಸ್ತುವಾಗಿದ್ದಾಳೆ, ಅಲಂಕಾರದ ಗೊಂಬೆಯಾಗಿದ್ದಾಳೆ. ಅವಳ ಸೌಂದರ್ಯವನ್ನು ವರ್ಣಿಸುವುದಕ್ಕಿಂತ ಅವಳನ್ನು ನಮ್ಮಂತೆ ಮನುಷ್ಯಳು ಎಂದು ಭಾವಿಸಿ ಒಂದಿಷ್ಟು ಪ್ರೀತಿಯನ್ನು ತೋರಿಸಿದರೆ ಸಾಕು ಅನ್ನುವಂಥ ಒಂದು ಆಶಯವನ್ನು ನಾವು ಈ ಕವನದಲ್ಲಿ ಕಾಣಬಹುದು. ಪಿತೃ ಸಂಸ್ಕೃತಿಗಿಂತ ಪ್ರೀತಿ ಸಂಸ್ಕಾರವೇ ಹೆಣ್ಣಿನ ವಿಕಸನಕ್ಕೆ ಮಾಲಾಧಾರ ಅಂದರೆ ಮೌಲ್ಯಾಧಾರ ಅನ್ನುವಂಥದ್ದು. ಅಂದರೆ ಪುರುಷ ಪ್ರಧಾನ ಸಂಸ್ಕೃತಿಗಿಂತ ಪ್ರೀತಿಯ ಸಂಸ್ಕಾರ ಬೇಕು. ಹೆಣ್ಣಿಗೊಂದು ಪ್ರೀತಿಯ ಒಂದು ಸಂಸ್ಕಾರ, ಒಂದಿಷ್ಟು ಪ್ರೀತಿ ಸಾಕು. ಆಕೆ ಒಳ್ಳೆಯ ರೀತಿಯಲ್ಲಿ ಬದುಕಿಕೊಳ್ಳುತ್ತಾಳೆ, ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾಳೆ. ಒಂದಿಷ್ಟು ಪ್ರೀತಿ ಸಿಕ್ಕಿದ್ರೆ ಅನ್ನುವಂಥದ್ದನ್ನು ಈ ಒಂದು ಕವನದಲ್ಲಿ ನಿರೂಪಿಸಿದ್ದಾರೆ. ವಿದ್ಯಾರ್ಥಿಗಳೇ, ಈ ಜೀವಿಸಲು ನನಗಿಷ್ಟು ಪ್ರೀತಿ ಬೇಕು ಅನ್ನುವಂತಹ ಕವನವನ್ನು ಒದ್ದೆ ಕಣ್ಣಿನ ಬಾಗಿನ ಅನ್ನುವಂಥ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈಗ ನಾವು ಬಾನು ಮುಸ್ತಾಕ್
ಇವರು ಬರೆದಂತಹ ಜೀವಿಸಲು ನನಗಿಷ್ಟು ಪ್ರೀತಿ ಬೇಕು ಅನ್ನುವಂತಹ ಕವನವನ್ನು ಮೊದಲು ವಾಚನ ಮಾಡ್ತೇನೆ. ಅನಂತರ ಇದರ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ಭೃಂಗದ ಬೆನ್ನೇರಿ ಕಲ್ಪನಾ ವಿಲಾಸ ನಾ ಕಾಣಲಾರೆ, ಮೇಘದೂತದ ಸಂದೇಶವ ನೀಡಲಾರೆ, ಕಾವ್ಯ ಕನ್ನಿಕೆಯ ಮತ್ತೇರಿಸುವ ಸೌಂದರ್ಯ ಶ್ರೀ ಮಾತೆ ದೇವಿ ಪದಗಳ ಗೌರವದ ಗೋರಿ, ಮಾಸತಿ ಕಲ್ಲುಗಳ ಚಪ್ಪಡಿ ಬೇಡ ಇವೊಂದು, ರಕ್ತ ಮಾಂಸ ಮಜ್ಜೆಗಳ ಆಸೆ ಆಮಿಷ ನಿರಾಶೆ ದುರಾಸೆಗಳ ಮಣ್ಣಲಿ ಹುಟ್ಟಿ ಮರೆಯಲಿ ಬೆಳೆದು, ಲಕ್ಷ್ಮಣ ರೇಖೆಯೊಳಗೆ ಬಂಧಿಯಾಗಿರುವ ಭಯದ ಕೊಚ್ಚೆಯಲ್ಲಿ ನಿಧಾನವಾಗಿ ಮುಳುಗುತ್ತಿರುವ ನನಗೆ ಒಂದೇ ಒಂದು ಬೆಳಕಿನ ಕಿರಣ, ಉಸಿರಾಡಲು ಕೊಂಚ ಗಾಳಿ, ಜೀವಿಸಲು ಸ್ವಲ್ಪ ಪ್ರೀತಿ ಬೇಕೆಂದರೆ ಹೆಚ್ಚೇನೂ ಕೇಳುತ್ತಿಲ್ಲ ತಾನೆ. ಒಬ್ಬ ಹೆಣ್ಣು ನಿಜವಾಗಿಯೂ ಆಕೆ ಒಂದು ಒಳ್ಳೆಯ ರೀತಿಯ ಜೀವನವನ್ನು ನಡೆಸಬೇಕಾದರೆ ಆಕೆಗೆ ಶ್ರೀಮಂತಿಕೆಯ ಅಗತ್ಯ ಇಲ್ಲ, ಅಥವಾ ಎಲ್ಲ ಸವಲತ್ತುಗಳಿಂದ ಕೂಡಿರುವಂತಹ ಮನೆ ಇರ್ಬೋದು ಅಥವಾ ಕುಟುಂಬ ಇರ್ಬೋದು, ಅದರ ಅಗತ್ಯ ಇಲ್ಲ. ಎಷ್ಟೇ ಶ್ರೀಮಂತಿಕೆ ಇದ್ದರೂ ಕೂಡ, ಎಷ್ಟೇ ಆಧುನಿಕ ಸವಲತ್ತುಗಳು ಇದ್ದರೂ ಕೂಡ ಆಕೆಯನ್ನು ಕೆಲವೊಂದು ನಿರ್ದಿಷ್ಟವಾದಂತಹ ಕಟ್ಟುಪಾಡಿಗೆ ಒಳಪಡಿಸಿ ಆಕೆಗೆ ಸ್ವಾತಂತ್ರ್ಯ ಸಿಗದ ಹಾಗೆ ಒಂದು ಬಂಧಿಸಿ ಇಟ್ಟರೆ ಅದು ಆಕೆಗೆ ನರಕವೇ ಸರಿ. ಅಂದರೆ ಇಲ್ಲಿ ಈ ಕವನದಲ್ಲಿ ಕವಯಿತ್ರಿ ಹೇಳ್ತಾರೆ ನೋಡಿ, ಭೃಂಗದ ಬೆನ್ನೇರಿ ಕಲ್ಪನಾ ವಿಲಾಸ ನಾ ಕಾಣಲಾರೆ. ಭೃಂಗ ಅಂದರೆ ದುಂಬಿಯ ಬೆನ್ನೇರಿ ಕಲ್ಪನೆಯನ್ನು ನಾನು ಕಾಣ್ತಾ ಇಲ್ಲ. ಅಲ್ಲಿ ಹೋಗುವಂಥದ್ದು, ಇಲ್ಲಿ ಹೋಗುವಂಥದ್ದು, ಕಲ್ಪನಾ ಲೋಕದಲ್ಲಿ ಹೋಗುವಂಥದ್ದು ಬೇಡ, ನನಗೆ ಅಂತಹ ಬದುಕು ಬೇಡ. ಭೃಂಗದ ಬೆನ್ನೇರಿ ಕಲ್ಪನಾ ವಿಲಾಸ ನಾ ಕಾಣಲಾರೆ, ಮೇಘದೂತದ ಸಂದೇಶವ ನೀಡಲಾರೆ. ಮೇಘದೂತ ಕೇಳಿರ್ಬೋದು, ಅಭಿಜ್ಞಾನ ಶಾಕುಂತಲ. ಇಲ್ಲಿ ಈ ಒಂದು ಕಾವ್ಯದಲ್ಲಿ ಕಾಳಿದಾಸ ಬರೆದಂತಹ ಮೇಘದೂತ ಈ ಕವನದಲ್ಲಿ ಯಕ್ಷನು ತನ್ನ ಪ್ರಿಯಕರಿಗಾಗಿ ಮೇಘದ ಮೂಲಕ ಅಂದರೆ ಮೋಡಗಳ ಮೂಲಕ ಸಂದೇಶವನ್ನು ಕಳಿಸಿದಂತೆ, ಅಂದರೆ ಪ್ರೀತಿಯ ಒಂದು ಸಂದೇಶವನ್ನು ಕಳಿಸ್ತಾನೆ. ಕವಯಿತ್ರಿ ಹೇಳ್ತಾರೆ, ಮೇಘದೂತದ ಸಂದೇಶ ನನಗೆ ಬೇಡ, ನೀಡಲಾರೆ. ಭೃಂಗದ ಬೆನ್ನೇರಿ ಕಲ್ಪನಾ ವಿಲಾಸ ನಾನು ಮಾಡುವುದಿಲ್ಲ. ಕಾವ್ಯ ಕನ್ನಿಕೆಯ ಮತ್ತೇರಿಸುವ ಸೌಂದರ್ಯ ಶ್ರೀ. ಕಾವ್ಯ ಕನ್ನಿಕೆ, ಹಲವಾರು ಕಾವ್ಯಗಳಲ್ಲಿ ಹೆಣ್ಣನ್ನು ವರ್ಣಿಸಿರುವಂಥದ್ದು ನೀವು ಕಂಡಿರಬಹುದು, ಓದಿರಬಹುದು. ಮಾತೆ ದೇವಿ ಪದಗಳ ಗೌರವದ ಗೋರಿ ಅದು. ಮಾತೆ, ಒಬ್ಬ ಸ್ತ್ರೀಯನ್ನು ನಿಮ್ಗೆ ಕೇಳಿರ್ಬೋದು, ಸ್ತ್ರೀಯನ್ನು ದೇವಿ ಅಥವಾ ಮಾತೆ ಅಂತ ಪೂಜಿಸುವಂಥದ್ದು. ಯಾವುದು ಆಕೆಗೆ ಗೌರವ ನೀಡುವುದಷ್ಟೇ, ಒಳಗೆ ಏನಿಲ್ಲ, ಆಕೆಗೆ ಪ್ರೀತಿ ತೋರಿಸುವುದಿಲ್ಲ, ಆಕೆಯನ್ನು ಪೂಜಿಸುವಂಥದ್ದು. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಹ, ನೀವು ಕೇಳಿರ್ಬೋದು. ಎಲ್ಲಿ ಸ್ತ್ರೀಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ. ಇದೆಲ್ಲವೂ ಕೂಡ ಪುಸ್ತಕದ ಒಂದು ಸಾಲುಗಳು ಅಷ್ಟೇ. ಅನೇಕ ಕಡೆಗಳಲ್ಲಿ ಇಂದಿಗೂ ಕೂಡ ಸ್ತ್ರೀಯರಿಗೆ ಗೌರವದ ಸ್ಥಾನವನ್ನು ನೀಡಲಿಲ್ಲ. ಆಕೆ ಒಂದು ವಸ್ತುವಾಗಿ, ಆ ಹೆಣ್ಣನ್ನು ವಸ್ತುವಾಗಿ ಪರಿಗಣಿಸ್ತಾ ಇದ್ದಾರೆ. ಆಕೆಯನ್ನು ಒಂದಿಷ್ಟು ಮಿತಿಯನ್ನು ಹೇರ್ತಾ ಇದ್ದಾರೆ. ಆಕೆಯ ಬಗ್ಗೆ ಆಕೆ ಹೊರಗೆ ಹೋಗದ ಹಾಗೆ ಒಂದು ಕಣ್ಗಾವಲನ್ನು ಇರಿಸ್ತಾರೆ. ಇದೆಲ್ಲ ಯಾವುದು ಬೇಡ ಅನ್ನುವಂಥದ್ದೇ ಇಲ್ಲಿ ನಿರಾಕರಿಸ್ತಾರೆ ಕವಯಿತ್ರಿ. ಮಾತೆ ದೇವಿ ಪದಗಳ ಗೌರವದ ಗೋರಿ ಅದು. ಮಾಸತಿ ಕಲ್ಲುಗಳ ಚಪ್ಪಡಿ ಬೇಡ. ಮಹಾಸತಿ ಅನ್ನುವಂಥದ್ದು ನೀವು ಕೇಳಿರ್ಬೋದು. ಮಹಾಸತಿ ಅಂದರೆ ಸಾಧಾರಣವಾಗಿ ಗಂಡ ತೀರಿಕೊಂಡ್ರೆ ಆ ಗಂಡನ ಚಿತೆಗೆ ಬಲಾತ್ಕಾರದಿಂದಲೋ ಅಥವಾ ಸ್ವಇಚ್ಛೆಯಿಂದ ಕಡಿಮೆ, ಬಲಾತ್ಕಾರದಿಂದಲೇ ಹೆಣ್ಣು ಮಕ್ಕಳು ಆ ಚಿತೆಗೆ ಹಾರಿರುವಂಥದ್ದು ನಾವು ಅನೇಕ ಕಥೆಗಳಲ್ಲಿ ಕಾಣ್ಬೋದು. ನಿಜವಾಗಿ ಯಾವ ಹೆಣ್ಣು ಕೂಡ ಗಂಡನ ಜೊತೆಯಲ್ಲಿ ಹಾರುವಂತಹ ಮನಸ್ಸನ್ನು ಮಾಡುವುದಿಲ್ಲ. ಅದೇ ಇಲ್ಲಿ ಅಂತಹ ಚಪ್ಪಡಿ ಬೇಡ ನನಗೆ ಅಂತ ಹೇಳ್ತಾರೆ. ಮಾಸತಿ ಕಲ್ಲುಗಳ ಚಪ್ಪಡಿ ಬೇಡ, ಈ ಒಂದು ಯಾವುದೂ ಬೇಡ. ರಕ್ತ ಮಾಂಸ ಮಜ್ಜೆಗಳ ಆಸೆ ಆಮಿಷ ನಿರಾಸೆ ದುರಾಸೆಗಳ ಮಣ್ಣಲ್ಲಿ ಹುಟ್ಟಿ ಮರೆಯಲ್ಲಿ ಬೆಳೆದು ಲಕ್ಷ್ಮಣ ರೇಖೆಯೊಳಗೆ ಬಂಧಿಯಾಗಿರುವಂತಹ ಹೆಣ್ಣು ಮಕ್ಕಳು. ಆಕೆಯ ಸುತ್ತ ಲಕ್ಷ್ಮಣ ರೇಖೆ ಅಂದರೆ ಒಂದು ಕಟ್ಟುಪಾಡನ್ನು ಹಾಕಿಬಿಟ್ಟಿದ್ದಾರೆ, ಬಂಧನ ಅದು. ಆ ರೇಖೆಯ ಹಿಂದಿನ ಕಥೆಯಲ್ಲಿ ನೀವು ಕೇಳಿರ್ಬೋದು, ಲಕ್ಷ್ಮಣ ಸೀತೆಗೆ ಒಂದು ರೇಖೆಯನ್ನು ಹಾಕಿಬಿಡ್ತಾನೆ, ಅದಕ್ಕೆ ಲಕ್ಷ್ಮಣ ರೇಖೆ ಅಂತ ಹೇಳ್ತಾರೆ.
ಆ ಲಕ್ಷ್ಮಣ ರೇಖೆಯನ್ನು ದಾಟಿ ಬಂದಾಗ ಆಕೆಯನ್ನು ರಾವಣ ಕದ್ದು ಒಯ್ಯುವಂತಹ ಘಟನೆ. ಅಂದರೆ ಅವಳು ದಾಟಿದ್ಲು ಅಂತ. ಅಂದರೆ ಇಂತಹ ಲಕ್ಷ್ಮಣ ರೇಖೆ ಪ್ರೀತಿಯಿಂದ ಹಾಕುವುದಲ್ಲ, ಅದೊಂದು ಕಟ್ಟುಪಾಡು, ಅದೊಂದು ಬಂಧನ. ಅಂಥದ್ದು ಬೇಡ. ಭಯದ ಕೊಚ್ಚೆ ದಾಟಿದರೆ ಏನಾಗ್ತದೋ ಏನೋ ಅನ್ನುವಂಥ ನಿಧಾನವಾಗಿ ಮುಳುಗಿ ಹೋಗ್ತಾ ಇದ್ದೆ ನಾನು ಈ ಭಯದ ಕೆಸರಿನಲ್ಲಿ, ಹಾಳು ಕೊಂಪೆಯಲ್ಲಿ ನಾನು ಭಯ ಅನ್ನುವಂತಹ ಕೊಚ್ಚೆಯಲ್ಲಿ, ಕೆಸರಿನಲ್ಲಿ ನಾನು ಮುಳುಗಿ ಹೋಗುವ ಮೊದಲು ಬೇಕು ನನಗೆ ಒಂದಿಷ್ಟು ಪ್ರೀತಿ ಬೇಕು ಹೇಳ್ತಾರೆ. ಒಂದೇ ಒಂದು ಬೆಳಕಿನ ಕಿರಣ. ನಾನು ಕತ್ತಲಿನಲ್ಲಿ ಬಂದಿಯಾಗಿದ್ದೇನೆ. ನನಗೀಗ ಬೇಕಾಗಿದೆ ಒಂದು ಪ್ರೀತಿಯ ಒಂದೇ ಒಂದು ಬೆಳಕಿನ ಕಿರಣ, ಉಸಿರಾಡಲು ಕೊಂಚ ಗಾಳಿ. ಆ ಬಂಧನದ ಆ ಕತ್ತಲೆಯಲ್ಲಿ ನಾನು ಉಸಿರಾಡಲು ನನ್ನ ಉಸಿರಿಗೆ ಬಂಧನ ಆಗ್ತಾ ಇದೆ, ಉಸಿರು ಕಟ್ತಾ ಇದೆ. ನನಗೆ ಬೇಕಾಗಿರೋದು ಒಂದಿಷ್ಟೇ. ಅಂದರೆ ಹೆಣ್ಣಿಗೆ ಬೇಕಾಗಿರುವುದು ಅವಳಿಗೆ ಪ್ರೀತಿ ಮಾತ್ರ. ಪ್ರೀತಿ ಒಂದು ತೋರಿಸಿದರೆ ಅವಳು ಎಂತಹ ಸಾಧನೆಯನ್ನು ಕೂಡ ಮಾಡಬಲ್ಲಳು. ಜೀವಿಸಲು ಸ್ವಲ್ಪ ಪ್ರೀತಿ ಬೇಕು ಅಷ್ಟೇ. ಇದೇನು ಬೆಲೆ ಬಾಳುವಂಥದ್ದು, ಕೋಟಿಗಟ್ಟಲೆ ಖರ್ಚಾಗುವಂಥದ್ದಲ್ಲ. ಮನಸ್ಸಿನಿಂದ ಮನಸ್ಸಿಗೆ ಕೊಡುವಂತಹ ಭರವಸೆಯ ಬೆಳಕೆ ಆ ಒಂದು ಕಿರಣವೇ ಪ್ರೀತಿ ಅನ್ನುವಂತಹ ಕಿರಣ, ಪ್ರೀತಿ ಅನ್ನುವಂತಹ ಒಂದು ಗಾಳಿ, ಉಸಿರಾಡಲು ಇರುವಂತಹ ಆ ಗಾಳಿ, ಆ ಪ್ರೀತಿ ಬೇಕು. ಹೆಚ್ಚೇನು ಕೇಳುತ್ತಿಲ್ಲ ತಾನೇ. ನಾನೇನು ಬಹಳ ಮೌಲ್ಯವಾದದ್ದು, ತಂದುಕೊಡಲು ಅಸಾಧ್ಯವಾದದ್ದು, 7 ಸಮುದ್ರಗಳನ್ನು ದಾಟಿ ತರಬೇಕಾದದ್ದನ್ನು ನಾನು ಕೇಳ್ತಾ ಇಲ್ಲ. ನನಗೆ ಬೇಕಿದ್ದದ್ದು ಒಂದಿಷ್ಟು ಪ್ರೀತಿ ಮಾತ್ರ, ಜನರ ಪ್ರೀತಿ ಮಾತ್ರ, ಕುಟುಂಬದ ಪ್ರೀತಿ ಮಾತ್ರ. ಈ ಒಂದು ಪ್ರೀತಿ ಯಾವುದೇ ಒಂದು ಹೆಣ್ಣು ಮಗುವಿಗೆ ಅಥವಾ ಹೆಣ್ಣಿಗೆ ಆಕೆ ಯಾವುದು ಕೆಲಸ ಮಾಡುವಾಗಲೂ ಕೂಡ ಒಂದು ಪ್ರೀತಿಯಿಂದ ಹೇಳಿದರೆ ಸಾಕು. ಅವಳು ಹಿಮಾಲಯ ಕೂಡ ಏರಬಲ್ಲಳು. ಹಿಮಾಲಯವನ್ನು ಏರುವಂತಹ ಶಕ್ತಿ ಇದ್ದರೂ ಕೂಡ ಪ್ರೀತಿಯ ಮಾತು ಇಲ್ಲದಿದ್ದರೆ ಆಕೆ ಒಂದು ಹೆಜ್ಜೆ ಕೂಡ ಆಕೆಯಿಂದ ಹೆಜ್ಜೆ ಊರ್ಲಿಕ್ಕೂ ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಿಜವಾಗಿಯೂ ಕೂಡ ಹೆಣ್ಣಿಗೆ ಯಾವುದೇ ಕೆಲಸವನ್ನು, ಯಾವುದೇ ಸಾಧನೆಯನ್ನು ಮಾಡಬೇಕಿದ್ದರೂ ಕೂಡ ಆಕೆಗೆ ಪ್ರೀತಿ ಬೇಕು. ಜೀವಿಸಲು ಸ್ವಲ್ಪ ಪ್ರೀತಿ ಸಿಕ್ಕರೆ ಸಾಕು, ಒಳ್ಳೆಯ ಜೀವನವನ್ನು ನಡೆಸಬಲ್ಲಳು ಅನ್ನುವಂತಹ ಒಂದು ಆಶಯವನ್ನು ಈ ಕವನದಲ್ಲಿ ನಾವು ಕಾಣಬಹುದು. ಜೀವಿಸಲು ನನಗಿಷ್ಟು ಪ್ರೀತಿ ಬೇಕು ಅನ್ನುವಂಥದ್ದು. ಅಂದರೆ ಆಕೆ ಇಲ್ಲಿ ಈ ಇಡೀ ಕವನವನ್ನು ಗಮನಿಸುವಾಗ ಆಕೆಗೆ ಗಂಡಿನ ರಕ್ಷಣೆಯ ರೇಖೆಯೊಳಗೆ ಬಂದಿಯಾಗಿರುವಂತಹ ಆಕೆ ವಸ್ತು ಅದನ್ನು ಇಷ್ಟಪಡುವುದಿಲ್ಲ. ಅಲಂಕಾರದ ಗೊಂಬೆಯಾಗಿರುವುದನ್ನು ಆಕೆ ಇಷ್ಟಪಡುವುದಿಲ್ಲ. ಅವಳ ಸೌಂದರ್ಯವನ್ನು ವರ್ಣಿಸುವುದಕ್ಕಿಂತ ಅವಳನ್ನು ನಮ್ಮಂತೆ ಮನುಷ್ಯರು ಅಂತ ಭಾವಿಸಿ ಅಂತ ಪುರುಷ ಪ್ರಧಾನಕ್ಕೆ ಹೇಳ್ತಾ ಇದ್ದ. ಪುರುಷ ಪ್ರಾಧಾನ್ಯ ಇದೆ ಇಲ್ಲಿ ನಮ್ಮ ಸಮಾಜದಲ್ಲಿ. ಪುರುಷರಿಗೆ ಅಧಿಕಾರ. ಎಲ್ಲೋ ಕೆಲವೊಮ್ಮೆ ಸ್ತ್ರೀಯರು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಇದೆ, ಆಧುನಿಕ ಸ್ತ್ರೀ ಅಂತ ಹೇಳ್ತೇವೆ, ಹೌದು. ಅದು ಕೆಲವೊಂದು ಕಡೆ ಇನ್ನೂ ಕೂಡ ಬಂದಿಯಾಗಿರುವಂಥ, ಎಷ್ಟೋ ಉಸಿರಾಡಲು ಅಸಾಧ್ಯವಾಗಿರುವಂತಹ ಸನ್ನಿವೇಶದಲ್ಲಿ ಇರುವಂತಹ ಸ್ತ್ರೀಯರಿದ್ದಾರೆ. ಆ ಮಹಿಳೆಯರಿಗೆ ಒಂದಿಷ್ಟು ಪ್ರೀತಿ ಕೊಡಿ ಅನ್ನುವಂತಹ ಒಂದು ಆಶಯವನ್ನು, ಆ ಕಾಳಜಿಯನ್ನು ತೋರಿಸಿ ಅಂತ ಇಲ್ಲಿ ಒಂದು ಕರೆಯನ್ನು ಕವಯಿತ್ರಿ ನೀಡ್ತಾರೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಬಾನು ಮುಷ್ತಾಕ್ ಅವರು ಬರೆದಂತಹ ಒದ್ದೆ ಕಣ್ಣಿನ ಬಾಗಿನ ಈ ಕವನ ಸಂಕಲನದಿಂದ ಆಯ್ದುಕೊಂಡ ಜೀವಿಸಲು ನನಗಿಷ್ಟು ಪ್ರೀತಿ ಬೇಕು ಅನ್ನುವಂತಹ ಈ ಕವನವನ್ನು ಕೇಳಿದ್ರಿ. ಸರಿ ವಿದ್ಯಾರ್ಥಿಗಳೇ, ನಿಮ್ಮ ಪಾಠಕ್ಕೆ, ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಯಾವುದಾದರೂ ಒಂದು ಪಾಠ ಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ. ವಿದ್ಯಾರ್ಥಿಗಳೇ, ನಿಮ್ಮಲ್ಲೇ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಲಿ, ಸದುಪಯೋಗವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಪಾಠಗಳನ್ನು ಮಾಡಿ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.